ಸರ್ಕಾರಕ್ಕೆ ಭೂ ಸ್ವಾಧೀನ ಕೈ ಬಿಡಲೇಬೇಕು, ಬಲವಂತದ ಭೂ ಸ್ವಾಧೀನ ಕೈ ಬಿಡಲೇಬೇಕು, ಬಲವಂತದ ಭೂ ಸ್ವಾಧೀನ ಕೈ ಬಿಡಲೇಬೇಕು. ಸರ್ಕಾರದ ಅಧಿಕೃತ ಘೋಷಣೆ ಸ್ವತಂತ್ರ ದಿನಾಚರಣೆ ದಿವಸ ಮೊನ್ನೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿದ್ದಂತ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲು ನಿರ್ಧಾರ. ಮುಖ್ಯಮಂತ್ರಿಗಳು ಏನು ಅದು ಸ್ವಾತಂತ್ರ್ಯ ಬರಿಯ ಘೋಷಣೆಯಲ್ಲ, ಆಚರಣೆಯೂ ಹೌದು ಅಂತ ಹೇಳಿ ಭೂ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತ ಅಧಿಕೃತ ಒಂದು ಪತ್ರ ಇದು. ಅದೇ ರೀತಿ ಜುಲೈ 15ನೇ ತಾರೀಕು ನಮ್ಮ ಎಲ್ಲ ರೈತರು ಮತ್ತು ರೈತ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇಡೀ ಸಚಿವ ಸಂಪುಟದ ಅನೇಕ ಜನ ಹಿರಿಯ ಸಚಿವರ ಸಮ್ಮುಖದಲ್ಲಿ, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ಕುಳಿತು ನಾನು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಒಂದು ತಿಂಗಳು ಅವಧಿ ಕಳೆಯಷ್ಟರಲ್ಲಿ ಇವತ್ತು ಮತ್ತೆ ಕೆಡಿಬಿ ಇಲಾಖೆ ಅಧಿಕಾರಿಗಳು ಭೂ ದರ ನಿಗದಿಪಡಿಸುವಂತ ಸಭೆಯನ್ನ ಇದೇ 6ನೇ ತಾರೀಕು ಇವತ್ತು ಕರೆದಿದ್ದಾರೆ. ಇದರ ವಿರುದ್ಧ ನಿನ್ನೆ ಏನು ಕೆಡಿಬಿ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇವತ್ತು ನಾವು ತಾಲೂಕು ಆಡಳಿತದ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ಈ ಪ್ರತಿಭಟನೆಯನ್ನ ಇಲ್ಲಿ ನಾವು ಮಾಡೋ ಮುಖಾಂತರ ನೀವೇನಾದ್ರೂ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ 6ನೇ ತಾರೀಕಿನ ಒಳಗಡೆ ಹಿಂಪಡೆದೇ ಹೋದ್ರೆ ನಾವು ಯಾವ ಸಭೆಯನ್ನ ನೀವು ಕರೆದಿದ್ದೀರೋ ಆ ಸಭೆಗೆ ಶತಾಯ ನಮ್ಮ ಸವಾಲುಗಳನ್ನ ಒಡ್ಡಿ ಆ ಸಭೆಯಲ್ಲಿ ನುಗ್ಗಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಎಲ್ಲ ರೀತಿಯ ತಯಾರಿಗಳು ಮತ್ತು ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಿರುವಂತ ಮಾತನ್ನ, ಕೊಟ್ಟಿರುವಂತ ಮಾತನ್ನ, ತಾವು ನಡ್ಕೊಂಡಂತ ರೀತಿಯನ್ನ ಇವತ್ತು ಮತ್ತೆ ಸಾಬೀತುಪಡಿಸ್ಬೇಕು. ನೀವು ಇದು ಯಾವ ನನಗೆ ಕರ್ನಾಟಕ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಅಥವಾ ಕೆಡಿಬಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತಕ್ಕಂಥ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಯಾವ ಭೂ ಸ್ವಾಧೀನವನ್ನ ರದ್ದುಪಡಿಸಿದ್ದೇನೆ ಅಂತೇಳಿ ಸಿಎಂ ಅನೌನ್ಸ್ ಮಾಡಿದ್ರು, ಅದೇ ಭೂ ಸ್ವಾಧೀನದ ಉಲ್ಲೇಖ ಮತ್ತು ಅಧಿಸೂಚನೆ ಸಂಖ್ಯೆ ಆಧಾರದ ಮೇಲೆ ಇವತ್ತು ಚನ್ನರಾಯಪಟ್ಟಣದ 13 ಹಳ್ಳಿ ರೈತರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ಏನ್ 2 ಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ, 439 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾಡಾಳ ಮತ್ತು ಗೋಕರೆ ಬಚ್ಚೇನಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ 13 ಹಳ್ಳಿಗೂ ಕೂಡ ವಿಸ್ತರಣೆ ಮಾಡ್ತಾರೆ. ಹಂಗಾಗಿ ನಾವು ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಸೆಪ್ಟೆಂಬರ್ 6ನೇ ತಾರೀಕು ಭೂ ಬೆಲೆ ನಿಗದಿ ಮಾಡ್ತಕ್ಕಂತ ಸಭೆಯನ್ನ ರದ್ದುಪಡಿಸಬೇಕು. ಅಕಸ್ಮಾತ್ ನನ್ನ ಹತ್ರ ಪೊಲೀಸ್ನವ್ರು ಇದ್ದಾರೆ, ನನ್ನ ಹತ್ರ ಮಿಲಿಟರಿ ಇದೆ ಅನ್ನುವಂತ ರೀತಿನಲ್ಲಿ ಕಾವಲ್ಗಿಟ್ಕೊಂಡು ನಾನು 6ನೇ ತಾರೀಕಿನ ಸಭೆ ನಡೆಸಿ ನಾನು ಭೂ ಬೆಲೆ ನಿಗದಿ ಮಾಡ್ತೀನಿ ಅನ್ನುವಂಥದ್ದು ಏನಾದ್ರು ಮಾಡಿದ್ರೆ ಅವತ್ತು ಚನ್ನರಾಯಪಟ್ಟಣ ರೈತರ ಜೊತೆಗೂಡಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಸಿಐಟಿಯು ಯಾರೆಲ್ಲ ಸಂಯುಕ್ತ ಹೋರಾಟ ಕರ್ನಾಟಕದ ಸಹಭಾಗಿ ಸಂಘಟನೆಗಳಿದೆಯೋ, ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ನಾವು ಅರವಿಂದ ಭವನಕ್ಕೆ ಲಗ್ಗೆ ಹಾಕ್ತಿವಿ. ಆ ಸಭೆ ನಡೆಸೋದಕ್ಕೆ ಅವಕಾಶ ಕೊಡಲ್ಲ. ಅದ್ರಲ್ಲಿ ನಾವು 4 ಜನ ಹುತಾತ್ಮರಾಗೋಕ್ಕೂ ಕೂಡ ನಾವು ರೆಡಿ ಇದೀವಿ. ಇದನ್ನ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯಾಗಿ ತಕೋಬೇಕು. ಇದನ್ನ ಉದಾಸೀನವಾಗಿ ಹುಡುಗಾಟಿಕೆಯಿಂದ ತಕೊಂಡ್ರೆ 1198 ದಿನ ನಾವು ಅನೌನ್ಸ್ ಮಾಡಿದ್ವಿ. ಇದು ನೋಡಿ ನಾವ್ ಎಷ್ಟೇ ದಿನ ಆದ್ರೂ ಇದನ್ನ ರದ್ದುಪಡಿಸ್ಕೊಂಡೇ ನಾವು ಧರಣಿಯನ್ನು ನಿಲ್ಲಿಸ್ತೀವಿ ಅಂತ ಆ ಪ್ರಕಾರ ನಾವು ರದ್ದುಪಡಿಸ್ಕೊಂಡು ನಿಲ್ಸಿದೀವಿ. ಆದ್ರೆ ಮತ್ತೆ ಇದನ್ನ ಪುನರಾರಂಭ ಮಾಡಿ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ನಾಂದಿ ಆಡಬೇಕಾಗ್ತದೆ. ಅದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕಿನ ಅರವಿಂದ ಭವನಕ್ಕೆ ಲಗ್ಗೆ ಹಾಕುವುದೇ ನಾಂದಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನನ್ನ ಹೆಸರು ಟಿ ಯಶವಂತ, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.